ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಅನಾಟಮಿಯಲ್ಲಿ ಬರುವಂತಹ ಒಂದು ಅಧ್ಯಾಯ ಶ್ವಾಸಾಂಗ ವ್ಯೂಹ. ಈ ಹಿಂದೆ ನಾನು ಅನಾಟಮಿಗೆ ಸಂಬಂಧಪಟ್ಟಂತಹ 4 ಅಧ್ಯಾಯಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇದು 5ನೇ ಅಧ್ಯಾಯವಾಗಿರ್ತೈತಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾಯಿದ್ರು ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಮೂಗಿನಿಂದ ಶ್ವಾಸಕೋಶದವರೆಗೆ ಪುಪ್ಪಸ, ಶ್ವಾಸಕೋಶ ಅಂದರೆ ಪುಪ್ಪಸ. ಮೂಗಿನಿಂದ ಶ್ವಾಸಕೋಶದವರೆಗೆ ಎಳೆಯುವುದನ್ನು ಏನಂತೀವಿ ನಾವು ಉಚ್ಛ್ವಾಸ ಅಂತೇಳಿ ಕರಿತೀವಿ. ಅಂದರೆ ನಾವು ಉಸಿರನ್ನು ತೆಗೆದುಕೊಳ್ಳೋದಕ್ಕೆ ಏನಂತೀವಿ ಉಚ್ಛ್ವಾಸ ಅಂತೀವಿ. ಪುಪ್ಪಸಗಳಿಂದ ಅಂದರೆ ಶ್ವಾಸಕೋಶಗಳಿಂದ ಉಸಿರನ್ನು ಹೊರಬಿಡುವುದಕ್ಕೆ ಏನಂತೀವಿ ನಾವು ನಿಶ್ವಾಸ ಅಂತ ಕರಿತೀವಿ. ಶ್ವಾಸಕೋಶಗಳ ಮೂಲಕ ನಡೆಯುವಂತಹ ಉಚ್ಛ್ವಾಸ ಮತ್ತು ನಿಶ್ವಾಸ ಒಂದು ಕ್ರಿಯೆಗೆ ಏನಂತೀವಿ ನಾವು ಬಾಹ್ಯ ಉಸಿರಾಟ ಅಂತೇಳಿ ಕರಿತೀವಿ. ಇಂಗಾಲದ ಡೈಆಕ್ಸೈಡನ್ನು ರಕ್ತನಾಳ ಮತ್ತು ಲೋಮನಾಳಗಳ ಮೂಲಕ ವಾಯುಕೋಶಗಳಿಗೆ ತರ್ತವೆ. ಇಂಗಾಲದ ಡೈಆಕ್ಸೈಡನ್ನು ಏನು ಮಾಡ್ತೇವೆ ಶ್ವಾಸಕೋಶಗಳು ರಕ್ತನಾಳ ಮತ್ತು ಲೋಮನಾಳಗಳ ಮೂಲಕ ವಾಯುಕೋಶಗಳಿಗೆ ತರ್ತವೆ. ವಾಯುಕೋಶಗಳು ಇಂಗಾಲದ ಡೈಆಕ್ಸೈಡನ್ನು ಏನು ಮಾಡ್ತವೆ ಪುಪ್ಪಸಗಳಿಗೆ ಕಳಿಸ್ತವೆ. ಈ ಕ್ರಿಯೆಗೆ ಏನಂತೀವಿ ನಾವು ಆಂತರಿಕ ಉಸಿರಾಟ ಕ್ರಿಯೆ ಅಂತ ಕರಿತೀವಿ. ಶ್ವಾಸಕೋಶಗಳ ಮೂಲಕ ನಡೆಯುವಂಥ ಉಚ್ಛ್ವಾಸ ನಿಶ್ವಾಸ ಕ್ರಿಯೆಗೆ ಬಾಹ್ಯ ಉಸಿರಾಟ ಅಂತ ಕರೆದ್ರೆ, ವಾಯುಕೋಶಗಳು ಏನು ಮಾಡ್ತವೆ ಇಂಗಾಲದ ಡೈಆಕ್ಸೈಡನ್ನು ಪುಪ್ಪಸಗಳಿಗೆ ಕಳಿಸ್ತವೆ. ಈ ಒಂದು ಕಳಿಸುವಂಥ ಪ್ರಕ್ರಿಯೆ ಏನಂತೀವಿ ನಾವು ಆಂತರಿಕ ಉಸಿರಾಟ ಅಂಥೇಳಿ ಕರಿತೀವಿ. ಇಲ್ಲಿ ಶ್ವಾಸಾಂಗ ವ್ಯೂಹದ ಪ್ರಮುಖವಾದಂಥ ಅಂಗಗಳು ಯಾವ್ಯಾವು ನೋಡಿರಿ. ಶ್ವಾಸಾಂಗ ವ್ಯೂಹದಲ್ಲಿ ಪ್ರಮುಖವಾಗಿ ಯಾವ್ಯಾವ ಪಾಠಗಳು ಕಂಡುಬರ್ತವೆ ಅಂದರೆ, ಒಂದು ಮೂಗು ಕಂಡು ಬರ್ತೈತಿ, ಗಂಟಲು, ಧ್ವನಿಪೆಟ್ಟಿಗೆ, ಶ್ವಾಸನಾಳ, ಕವಲೊಡೆದ ಶ್ವಾಸನಾಳ, ಶ್ವಾಸಕೋಶಗಳು, ವಾಯುಕೋಶಗಳು. ಇಷ್ಟು ಶ್ವಾಸಾಂಗ ವ್ಯೂಹದಲ್ಲಿ ಕಂಡುಬರುವಂಥ ಪ್ರಮುಖ ಅಂಶಗಳಾಗಿರ್ತವೆ. ಮೊದಲನೇದು ಮೂಗು. ಮೂಗು ಏನಿದೆ ಮುಂಭಾಗದಲ್ಲಿದ್ದು ಸ್ನಾಯುವಿನಿಂದ ಏನಾಗಿದೆ ರಚಿತವಾಗಿದೆ. ಸೆಪ್ಟಮ್ ಎಂಬ ಭಾಗದಿಂದ ಇಬ್ಬಾಗವಾಗಿ 2 ಹೊರಳೆಗಳನ್ನು ಇದನ್ನು ಮಾಡ್ತೈತಿ ಇಬ್ಬಾಗ ಮಾಡ್ತೈತಿ. ಮೂಗಿನಲ್ಲಿ ಎಣ್ಣೆಯ ಗ್ರಂಥಿಗಳಿದ್ದಾವೆ. ಅವಕ್ಕೆ ಶ್ಲೇಷ್ಮ ಪೊರೆ ಅಂತ ಕರಿತೀವಿ. ಶ್ಲೇಷ್ಮ ಪೊರೆಯಿಂದ ಒರಟಾದ ಕೂದಲುಗಳಿವೆ. ಮೂಗಿನಲ್ಲಿ ಎಣ್ಣೆಯ ಗ್ರಂಥಿಗಳಿದ್ದಾವೆ. ಶ್ಲೇಷ್ಮ ಪೊರೆ ಒರಟಾದ ಕೂದಲುಗಳಿವೆ. ಶ್ಲೇಷ್ಮ ಪೊರೆ ಇರ್ತೈತೆ ಮೂಗಿನಲ್ಲಿ, ಅದರಲ್ಲಿ ಒರಟಾದ ಕೂದಲುಗಳು ಕಂಡುಬರ್ತವೆ. ಇವು ಏನು ಮಾಡ್ತವೆ ಅಂದರೆ ಕೂದಲುಗಳು ಧೂಳಿನ ಒಂದು ಕಣ ಅಥವಾ ಕಲ್ಮಶ ವಸ್ತುಗಳನ್ನು ಹಾಗೂ ರೋಗಾಣುಗಳನ್ನು ಕೂದಲುಗಳು ಏನು ಮಾಡ್ತವೆ ಸೋಸಲ್ಪಡ್ತವೆ. ಅಂದರೆ ಯಾವ್ಯಾವ ರೋಗಾಣುಗಳಿರ್ತವೆ ಯಾವ ಕಲ್ಮಶಗಳಿರ್ತವೆ ಏನು ಮಾಡ್ತವೆ ತಡೆ ಹಿಡಿತವೆ. ಮೂಗಿನ ಒಳಭಾಗದ ಒಂದು ಪಳ್ಳು ಪ್ರದೇಶವು ಏನಿದೆ ಮ್ಯೂಕಸ್ ಮೆಂಬ್ರೇನ್ ಎಂಬ ಪೊರೆಯಿಂದ ಆಚ್ಛಾದಿತವಾಗಿದೆ. ಮೂಗಿನ ಒಳಭಾಗದ ಪಳ್ಳು ಪ್ರದೇಶವು ಮ್ಯೂಕಸ್ ಮೆಂಬ್ರೇನ್ ಎಂಬಂತಹ ಒಂದು ಪೊರೆಯಿಂದ ಏನಾಗಿದೆ ಆಚ್ಛಾದಿತವಾಗಿದೆ, ಅಂದರೆ ಅದರಿಂದ ನಿರ್ಮಾಣವಾಗಿದೆ. ಮೂಗಿನ ಮೇಲ್ಭಾಗದಲ್ಲಿ ನರಗಳು ಮತ್ತು ಒಳಭಾಗದಲ್ಲಿ ಘ್ರಾಣ ನರವಿದೆ. ಮೂಗಿನ ಮೇಲ್ಭಾಗದಲ್ಲಿ ನರಗಳು ಮತ್ತು ಒಳಭಾಗದಲ್ಲಿ ಘ್ರಾಣ ಅನ್ನುವಂತಹ ಒಂದು ನರವಿದ್ದು ಅವು ಏನು ಕೆಲಸ ಮಾಡ್ತವೆ ಅಂದರೆ ವಾಸನೆಯನ್ನು ಏನು ಮಾಡ್ತವೆ ಗ್ರಹಿಸುತ್ತವೆ. ಮುಖದ ಅಸ್ಥಿ ಪಳ್ಳುಗಳನ್ನು ಆವರಿಸಿದೆ. ಶ್ವಾಸನ ಪ್ರದೇಶವು ಸ್ಕ್ಯಾಮಸ್ ಸಿಲಿಯೇಟೆಡ್ ಎಪಿಥೀಲಿಯಂ ಕೋಶಂಗಗಳಿಂದ ಏನಾಗಿದೆ ಆವೃತವಾಗಿದೆ. ಮೂಗಿನ ಹಿಂಭಾಗದಲ್ಲಿ 3 ಶಂಖಾಕಾರದ ಸುಪ್ರಿಯರ್, ಮಿಡಲ್, ಇನ್ಫೀರಿಯರ್ ಕೊಂಚ ಎನ್ನೋ ಅಸ್ಥಿಗಳಿವೆ. 3 ಅಸ್ಥಿಗಳಲ್ಲಿ ಕಂಡುಬರ್ತವೆ. ಇಷ್ಟೇನಾಯಿತು ನಾವು ಮೂಗಿನ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟು ಗಂಟಲು. ಸ್ನಾಯುಗಳಿಂದ ಈ ಗಂಟಲು ನಿರ್ಮಾಣವಾಗಿದೆ. ನಳಿಕೆಯ ಆಕಾರವಾಗಿದೆ. ಇದು ಸುಮಾರು 5 ಇಂಚ್ ಉದ್ದವಾಗಿದೆ. ಏನಾಗಿದೆ ಈ ಗಂಟಲು 5 ಇಂಚಿನಷ್ಟು ಉದ್ದ ಕಂಡುಬರ್ತೈತೆ. ತಲೆಬುರುಡೆಯ ತಳ ಪ್ರದೇಶದಿಂದ ಆಹಾರದ ನಳಿಕೆಯವರೆಗೂ ಏನಾಗಿದೆ ಹರಡಿಕೊಂಡಿದೆ. ತಲೆಬುರುಡೆಯ ತಳ ಪ್ರದೇಶದಿಂದ ಆಹಾರ ನಳಿಕೆಯವರೆಗೂ ಏನಾಗಿದೆ ಈ ಒಂದು ಗಂಟಲು ಹರಡಿಕೊಂಡಿದೆ. ಮೂಗಿನ ಹಿಂದೆ ಇರುವಂತಹ ನಳಿಕೆಯ ಭಾಗಕ್ಕೆ ಏನಂತೀವಿ ನೆಸೋಪ್ಯಾರಿಂಕ್ಸ್ ಅಂತೇಳಿ ಕರಿತೀವಿ. ಮೂಗಿನ ಹಿಂದೆ ಇರುವಂತಹ ನಳಿಕೆ ಭಾಗಕ್ಕೆ ಏನಂತೀವಿ ನೆಸೋಪ್ಯಾರಿಂಕ್ಸ್ ಅಂತ ಕರಿತೀವಿ. ಬಾಯಿಯ ಹಿಂದುಗಡೆ ಇದ್ದಂತಹ ಭಾಗಕ್ಕೆ ಏನಂತೀವಿ ಓರೋಪ್ಯಾರಿಂಕರ್ಸ್ ಅಂತೇಳಿ ಕರಿತೀವಿ. ಧ್ವನಿಪೆಟ್ಟಿಗೆಯ ಹಿಂದಿನ ಭಾಗಕ್ಕೆ ಏನಂತ ಕರಿತೀವಿ ಧ್ವನಿಪೆಟ್ಟಿಗೆಯ ಹಿಂದಿನ ಭಾಗಕ್ಕೆ ಲ್ಯಾರಿಂಜೋ ಪ್ಯಾರಿಂಕ್ಸ್ ಅಂತೇಳಿ ಕರಿತೀವಿ. ನೆಸೋಪ್ಯಾರಿಂಕ್ಸ್ ಹಿಂದುಗಡೆ ಭಾಗದಲ್ಲಿ ಟೋನ್ಸಿಲ್ಲಸ್ ಎಂಬ ಲಿಂಫ್ ಕೋಶಾಂಗದ ಗಂಟು ಇರ್ತೈತೆ. ನೆಸೋಪ್ಯಾರಿಂಕ್ಸ್ ಹಿಂದುಗಡೆ ಭಾಗದಲ್ಲಿ ಟೋನ್ಸಿಲಸ್
ಎಂಬುವಂಥ ಲಿಂಬ್ ಕೋಶಾಂಗದ ಗಂಟು ಕಂಡುಬರ್ತೈತೆ. ನೆಸೋಫ್ಯಾರಿಂಕ್ಸ್ ಪಾರ್ಶ್ವದ ಭಿತ್ತಿಗಳಲ್ಲಿ ಶ್ರವಣ ನಳಿಕೆಯ ತೆರವು ಏನಾಗ್ತೈತೆ ತರ್ತೈತೆ. ಈಗ ಧ್ವನಿ ಪೆಟ್ಟಿಗೆ. ಶ್ವಾಸನಾಳದ ಮೇಲ್ತುದಿ ಮತ್ತು ಗಂಟಲಿನ ಕೆಳಗೆ ಈ ಒಂದು ಧ್ವನಿಪೆಟ್ಟಿಗೆ ಕಂಡುಬರ್ತೈತಿ. ಮೃದ್ವಸ್ಥಿ ಮತ್ತು ಸ್ನಾಯುಗಳಿಂದ ರಚಿತವಾಗಿದೆ ಇದು ಧ್ವನಿಪೆಟ್ಟಿಗೆ. ಧ್ವನಿಪೆಟ್ಟಿಗೆಯ ಒಟ್ಟು 9 ಮೃದ್ವಸ್ಥಿಯ ಮಣಿಗಳು ಕಂಡುಬರ್ತವೆ. ಧ್ವನಿಪೆಟ್ಟಿಗೆಯಲ್ಲಿ ಎಷ್ಟು ಒಂದು ಮೃದ್ವಸ್ಥಿ ಕಂಡುಬರ್ತವೆ ಅಂದರೆ 9. ಇವುಗಳು 3 ಒಂಟಿ ಮಣಿಗಳಾಗಿವೆ. ಇದರಲ್ಲಿ 3 ಒಂಟಿ ಮಣಿಗಳಾಗಿದ್ದಾವೆ. ಇನ್ನುಳಿದ 6 ಇದಾವಲ್ಲ ಅವು ಏನಾಗಿದೆ ಜೋಡಿ ಮಣಿಗಳಾಗಿದ್ದಾವೆ. ಒಟ್ಟು 9 ಇರ್ತವೆ. ಒಂಟಿಯಾದ ಮಣಿಗಳು ಥೈರಾಯಿಡ್, ಕ್ರಿಕೋಯಿಡ್, ಎಪಿಗ್ಲಟಿಸ್. ಒಂಟಿಯಾದ ಮಣಿಗಳು ಯಾವಂದರೆ ಥೈರಾಯಿಡ್, ಕ್ರಿಕೋಯಿಡ್, ಎಪಿಗ್ಲಟಿಸ್. 3 ಜೋಡಿ ಮಣಿಗಳು ಯಾವಂದರೆ ಅರಿಟೋನಾಯ್ಡ್, ಕ್ಯೂನಿಫಾರ್ಮ್ ಮತ್ತು ಕೋರ್ನಿಕ್ಯುಲೇಟ್. ಇವು 3 ಏನಾಗಿದ್ದಾವೆ ಜೋಡಿಯಾಗಿದ್ದಾವೆ. ಥೈರಾಯ್ಡ್ ಮೃದ್ವಸ್ಥಿ ಏನು ಮಾಡ್ತದೆ ಅಂತಂದರೆ ಮೇಲ್ಭಾಗದಲ್ಲಿ ಎಪಿಗ್ಲಟಿಸ್ ಎಂಬ ಪಟಲವನ್ನು ಇದು ಹೊಂದಿದೆ. ಮೃದ್ವಸ್ಥಿಯ ಮೇಲ್ಭಾಗದಲ್ಲಿ ಎಪಿಗ್ಲಟಿಸ್ ಅನ್ನುವಂಥ ಒಂದು ಪದರ ಕಂಡುಬರ್ತೈತಿ. ಇದು ಏನು ಕೆಲಸ ಮಾಡ್ತೈತಿ ಎಪಿಗ್ಲಟಿಸ್ ಅಂದರೆ ಆಹಾರವನ್ನು ನುಂಗುವಾಗ ಥೈರಾಯ್ಡ್ ಮೃದ್ವಸ್ಥಿಯ ಏನು ಮಾಡ್ತೈತಿ ಎಪಿಗ್ಲಟಿಸ್ ಶ್ವಾಸನಾಳಗಳನ್ನು ಮುಚ್ಚುವುದರಿಂದ ಆಹಾರ ಶ್ವಾಸನಾಳಕ್ಕೆ ಬರದಂತೆ ಏನು ಮಾಡ್ತೈತೆ ತಡೀತದೆ. ಅಂದರೆ ನಾವು ಆಹಾರ ಸೇವನೆ ಮಾಡುವಾಗ ಇದು ಆಹಾರ ಏನು ಮಾಡ್ತೈತೆ ಶ್ವಾಸನಾಳಗಳಿಗೆ ಹೋಗದಂತೆ ಏನು ಮಾಡ್ತೈತೆ ಎಪಿಗ್ಲಟಿಸ್ ತಡೀತೈತೆ. ಇದು ಎಪಿಗ್ಲಟಿಸ್ ಎಲ್ಲಿ ಕಂಡುಬರ್ತದೆ ಅಂತಂದರೆ ಧ್ವನಿಪೆಟ್ಟಿಗೆಯಲ್ಲಿ ಕಂಡುಬರ್ತೈತೆ. ಹಾಗಾದರೆ ನಮ್ಮ ಧ್ವನಿಪೆಟ್ಟಿಗೆ ಯಾವ ಆಕಾರದಲ್ಲಿದೆ ಅಂತಂದರೆ ಅದು ವಿ ಆಕಾರದಲ್ಲಿ ಕಂಡುಬರ್ತೈತೆ. ಧ್ವನಿಪೆಟ್ಟಿಗೆಗಳಿಗೆ ಪುಪ್ಪಸದೊಳಗಿನ ಹವೆಯು ನಿಶ್ವಾಸದಿಂದ ಬಡಿದಾಗ, ಧ್ವನಿಪೆಟ್ಟಿಗೆಗೆ ಏನಾದರೂ ಪುಪ್ಪಸದೊಳಗಿರುವಂಥ ಹವೆಯು ಏನಾಗ್ತದೆ ನಿಶ್ವಾಸದಿಂದ ಬಡಿದಾಗ, ಅಂದರೆ ನಾವು ಉಸಿರಾಟ ಬಿಡುವಾಗ ಏನಾದರೂ ಬಡಿದಾಗ ಅವಾಗ ಏನಾಗ್ತದೆ ಧ್ವನಿ ಉತ್ಪಾದನೆ ಆಗ್ತೈತಿ. ವಿ ಆಕಾರದ ಸ್ವರತಂತುಗಳಿದ್ದು ನಿಶ್ವಾಸದ ಹವೆಯು ಇಲ್ಲಿಂದ ಹಾದು ಹೋಗುವಾಗ ಈ ತಂತುಗಳ ವಿಶಿಷ್ಟ ಒಂದು ಕಂಪನದಿಂದ ಏನಾಗ್ತದೆ ಧ್ವನಿ ಅಥವಾ ಸ್ವರಗಳು ಉತ್ಪತ್ತಿ ಆಗ್ತವೆ. ಇಷ್ಟು ಏನೈತಿ ಧ್ವನಿಪೆಟ್ಟಿಗೆ ಬಗ್ಗೆ ಇತ್ತು. ಇವಾಗ ಶ್ವಾಸನಾಳ ಅಥವಾ ಶ್ವಾಸನಳಿಕೆ. ಇದರ ಉದ್ದ ಎಷ್ಟಿರ್ತೈತಿ ಅಂದರೆ 10 ರಿಂದ 12 ಸೆಂಟಿಮೀಟರ್ ಉದ್ದ ಇರ್ತೈತೆ ಶ್ವಾಸನಾಳದು. ಧ್ವನಿಪೆಟ್ಟಿಗೆಯಿಂದ ಪ್ರಾರಂಭವಾಗಿ ಬ್ರಾಂಕೈವರೆಗೆ ಏನಾಗ್ತೈತೆ ಇದು ಹರಡಿದೆ. ಎದೆಯ ಗೂಡಿನೊಳಗೆ ಇದು ಕಂಡುಬರ್ತೈತೆ. ವ್ಯಾಸ ಎಷ್ಟಿದೆ ಇದ್ರದ್ದು ಅಂತಂದರೆ 2.5 ಸೆಂಟಿಮೀಟರಿಂದ ವ್ಯಾಸ ಎಷ್ಟಿದೆ 2.5 ಸೆಂಟಿಮೀಟರ್ ಇದೆ. ಹಾಗಾದರೆ ಇದು 16 ರಿಂದ 20ರಷ್ಟು ಸಿ ಆಕಾರ ಮೃದ್ವಸ್ಥಿ ಮಣಿಗಳಿಂದ ಕೂಡಿದೆ. ಒಳಭಾಗದಲ್ಲಿ ಏನು ಕಂಡುಬರ್ತೈತೆ ಸಿಲಿಯಾ ಕಂಡುಬರ್ತೈತಿ. ಒಳಭಾಗದಲ್ಲಿ ಸಿಲಿಯಾ ಎಂಬ ಕೋಶಗಳು ಏನು ಮಾಡ್ತವೆ ಈ ಒಂದು ಶ್ವಾಸನಾಳದಲ್ಲಿ ಕಂಡುಬರ್ತವೆ. ಕವಲೊಡೆದ ಶ್ವಾಸನಾಳ ಬ್ರಾಂಕೈ ಅಂತೇಳಿ ಕರಿತೀವಿ, ಬ್ರೊಂಕೈ ಅಂತೇಳಿ. ಎದೆಯ 5ನೇಯ ಪಕ್ಕೆಲುಬುಗಳ ಮಧ್ಯದಲ್ಲಿ ಈ ಒಂದು ಕವಲೊಡೆದ ಶ್ವಾಸನಾಳಗಳು ಕಂಡುಬರ್ತವೆ. 2 ಕವಲುಗಳಿವೆ ಇದಕ್ಕೆ. ಒಂದು ಬಲ ಪುಪ್ಪಸಕ್ಕೆ, ಇನ್ನೊಂದು ಎಡ ಪುಪ್ಪಸಕ್ಕೆ ಹೋಗ್ತೈತೆ. ಒಂದು ಬಲಕ್ಕೆ ಹೋಗ್ತಾರೆ, ಇನ್ನೊಂದು ಎಡಕ್ಕೆ ಹೋಗ್ತೈತೆ. ನಂತರ ಸಣ್ಣ ಕವಲುಗಳಂಥ ಬ್ರಾಂಕಿಯೋಲ್ಗಳಾಗಿ ಏನು ಮಾಡ್ತವೆ ಪರಿವರ್ತನೆಗೊಳ್ತವೆ. ನಂತರ ಸಣ್ಣ ಕವಲುಗಳಂಥ ಬ್ರಾಂಕಿಯೋಲ್ಗಳಾಗಿ ಏನಾಗ್ತವೆ ಪರಿವರ್ತನೆ ಮಾಡ್ತವೆ. 6ನೇ ನೋಡ್ರಿ ಶ್ವಾಸಕೋಶಗಳು. ಎದೆಯ ಗೂಡಿನಲ್ಲಿದ್ದು ಶ್ವಾಸಕೋಶಗಳು ಕಂಡುಬರ್ತವೆ. ಎದೆಯ ಗೂಡಿನಲ್ಲಿದ್ದು ಇವುಗಳ ಮೇಲ್ತುದಿಯು ಕೇವಿಕಲ್ ಅಸ್ಥಿನಿಂದ ತುಸು ಮೇಲಕ್ಕೆ ಗ್ರೀವಾ ಎದ್ದಿದೆ. ಏನಾಗಿದೆ ನೋಡಿರಿ ಎದೆಯ ಗೂಡಿನಲ್ಲಿ ಈ ಶ್ವಾಸಕೋಶಗಳು ಕಂಡುಬರ್ತವೆ. ಇವುಗಳ ಮೇಲ್ತುದಿಯು ಕೇವಿಕಲ್ ಅಸ್ಥಿನಿಂದ ತುಸು ಮೇಲಕ್ಕೆ ಅಂದರೆ ಗ್ರೀವಾ ಏನಾಗಿದೆ ಎದ್ದಿದೆ. ತಳಭಾಗವು ಒಪ್ಪೆಯ ಮೇಲೆ ಕುಳಿತಿದೆ. ತಳಭಾಗ ಏನು ಮಾಡಿದೆ ಒಪ್ಪೆಯ ಮೇಲೆ ಕುಳಿತಿದೆ. ಬಲ ಮತ್ತು ಎಡ ಎರಡೂ ಶ್ವಾಸಕೋಶಗಳು ಕಂಡುಬರ್ತವೆ. ವಿಶಿಷ್ಟವಾದಂತಹ ಅನೈಚ್ಛಿಕ ಸ್ನಾಯುಗಳಿಂದಾಗಿದೆ ಇದು. ಪ್ರತಿಯೊಂದು ಶ್ವಾಸಕೋಶವು ಶಂಕುವಿನ ಆಕಾರವಾಗಿದೆ. ಪ್ರತಿಯೊಂದು ಶ್ವಾಸಕೋಶ ಏನಾಗಿದೆ ಶಂಕುವಿನ ಆಕಾರದಿಂದ ಕೂಡಿದೆ. ಬಲ ಶ್ವಾಸಕೋಶದಲ್ಲಿ 3 ಲೋಬುಗಳಿವೆ. ಎಡದಲ್ಲಿ 2 ಲೋಬುಗಳಿವೆ. ಬ್ರಾಂಕಿಯೋಲ್ಗಳ ತುದಿಯಲ್ಲಿ ವಾಯುಕೋಶಗಳು ಕಂಡುಬರ್ತವೆ. ವಾಯುಕೋಶಗಳ ಗೋಡೆಗಳು ಏನಾಗಿದೆ ತೆಳುವಾಗಿದ್ದು ಅದರ ಮೈ ಮೇಲೆ ಲೋಮನಾಳಗಳು ಏನಾಗ್ತವೆ ಹರಡಿಕೊಂಡಿವೆ. ಇಲ್ಲಿಯೇ ಏನಾಗ್ತದೆ ಅನಿಲ ವಿನಿಮಯ ನಡೆಯುತ್ತೆ. ಇಲ್ಲಿ ಗಮನಿಸಬೇಕಾದಂಥ ಅಂಶಗಳು. ಈ ಒಂದು ಶ್ವಾಸಾಂಗ ವಿವಾಹದಲ್ಲಿ ನಾವು ಏನೇನು ಅಂಶ ಗಮನದಲ್ಲಿಟ್ಕೊಳ್ಬೇಕು ಅಂತ ನೋಡ್ರಿ. ವ್ಯಾಯಾಮದಿಂದ
ವ್ಯಾಯಾಮದ ಸಮಯದಲ್ಲಿ ಅತಿ ಹೆಚ್ಚು ಏನಾಗ್ತೈತೆ ಅಂಗಾರಾಮ್ಲ ವಾಯು ರಕ್ತದಲ್ಲಿ ಓಡಿಕೊಂಡಿರುವುದರಿಂದ ಶ್ವಾಸನದ ವೇಗ ಏನಾಗ್ತೈತೆ ಅವಾಗ ಹೆಚ್ಚಾಗ್ತೈತೆ. ಸಾಮಾನ್ಯವಾಗಿ ಪುಪ್ಪಸದಿಂದ ಹೊರಗೆ ಹೋಗುವ ರಕ್ತದಲ್ಲಿ ಹೆಚ್ಚು ಏನಾಗ್ತೈತೆ ಪ್ರಾಣವಾಯು ಇರ್ತೈತೆ, ಅಂದರೆ ಆಕ್ಸಿಜನ್ ಇರ್ತೈತೆ. ಆಕ್ಸಿಜನ್ಗೆ ನಾವು ಪ್ರಾಣವಾಯು ಅಂತ ಹೇಳಿ ಕರಿತೀವಿ. ಪುಪ್ಪಸಕ್ಕೆ ಬರುವ ರಕ್ತದಲ್ಲಿ ಪ್ರಾಣವಾಯು ಇಂಗಾಲದ ಡೈಆಕ್ಸೈಡ್ಗಳು ಇರ್ತವೆ. ಸಾಮಾನ್ಯವಾಗಿ ಪುಪ್ಪಸದಿಂದ ಹೊರಗೆ ಹೋಗುವಾಗ ಏನಾಗ್ತದೆ ರಕ್ತದಲ್ಲಿ ಹೆಚ್ಚು ಆಕ್ಸಿಜನ್ ಇದ್ದರೆ ಪುಪ್ಪಸಕ್ಕೆ ಬರುವಂಥ ರಕ್ತದಲ್ಲಿ ಏನಾಗಿರ್ತೈತೆ ಪ್ರಾಣವಾಯು ಯಾವುದಿರ್ತದಲ್ಲಿ ಅಂದರೆ ಇಂಗಾಲದ ಡೈಆಕ್ಸೈಡ್ಗಳು ಇರ್ತವೆ. ಪುಪ್ಪಸದ ಅಭಿಧಮನಿಯು ಪುಪ್ಪಸದಿಂದ ಪ್ರಾಣವಾಯು ಸಹಿತ ರಕ್ತವನ್ನು ಹೃದಯಕ್ಕೆ ಏನು ಮಾಡ್ತದೆ ತರ್ತದೆ, ಅಂದರೆ ಶುದ್ಧ ರಕ್ತವನ್ನು ಹೃದಯಕ್ಕೆ ತರ್ತದೆ. ಪ್ರತಿಯೊಂದು ಪುಪ್ಪಸವು ಫ್ಲೋರಾ ಎಂಬ ಸಿರಿಸ್ ಪ್ರಕಾರದ ಜೋಡು ಪೊರೆಗಳಿಂದ ಏನಾಗಿದೆ ಆಚ್ಛಾದಿತವಾಗಿದೆ, ಅಂದರೆ ಅದರಿಂದ ನಿರ್ಮಾಣವಾಗಿದೆ ಅಂತ ಅರ್ಥ. ಹಾಗಾದರೆ ಫ್ಲೋರಾ ಅಂದರೆ ಏನು ಅಂತಂದರೆ ಪುಪ್ಪಸಕ್ಕೆ ಅಂಟಿಕೊಂಡಿರುವುದು, ವಿಸಿರಲ್ ಫ್ಲೋರಾ ಹತ್ತಿರವಿರುವುದು. ಪುಪ್ಪಸಕ್ಕೆ ಅಂಟಿಕೊಂಡಿರುವುದು, ವಿಸಿರಲ್ ಫ್ಲೋರಾ ಹತ್ತಿರವಿರುವುದು. ಪೆರೈಟಲ್ ಫ್ಲೋರಾ ಎದೆಯ ಒಳಭಾಗಕ್ಕೆ ಅಂಟಿಕೊಂಡಿದೆ, ಪಕ್ಕೆಲುಬುಗಳಿಗೆ ಹೊಂದಿಕೊಂಡಿರುವುದು. ಕಾಸ್ಟಲ್ ಫ್ಲೋರಾ ವಪೆಗೆ ಹೊಂದಿಕೊಂಡಿರುವುದು. ಡಯಾಫ್ರಾಮ್ಯಾಟಿಕ್ ಫ್ಲೋರಾ ಕುತ್ತಿಗೆಯ ಭಾಗದಲ್ಲಿ. ಸರ್ವಿಕಲ್ ಫ್ಲೋರಾ ನೋಡ್ರಿ ಏನಿದೆ ಅಂದರೆ ಇದು ಪಕ್ಕೆಲುಬುಗಳಿಗೆ ಹೊಂದಿಕೊಂಡಿರುವುದು ಯಾವುದಂದರೆ ಅದು ಕಾಸ್ಟಲ್ ಫ್ಲೋರಾ. ವಪೆಗೆ ಹೊಂದಿಕೊಂಡಿರುವುದು ಯಾವುದಂದರೆ ಡಯಾಫ್ರಾಮ್ಯಾಟಿಕ್ ಫ್ಲೋರಾ. ಕುತ್ತಿಗೆಯ ಭಾಗದಲ್ಲಿರುವುದು ಸರ್ವಿಕಲ್ ಫ್ಲೋರಾ. ನೆನ್ಪಿಟ್ಕೋಬೇಕು ಯಾವ ಎಲ್ಲೆಲ್ಲಿ ಕಂಡು ಬರ್ತವೆ ಅಂತ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಪೆರೈಟಲ್ ಮತ್ತು ವಿಸಿರಲ್ ಫ್ಲೋರಾ ಪೊರೆಗಳ ನಡುವೆ ಯಾವಾಗಲೂ ಬರುವಂಥ ಒಂದು ಪ್ರಕಾರದ ರಸವು ಪುಪ್ಪಸ ಮತ್ತು ಎದೆಗಳಲ್ಲಿ ಉಂಟಾಗುವಂಥ ಘರ್ಷಣೆ ಏನೇನು ಮಾಡ್ತೈತೆ ತಪ್ಪಿಸ್ತೈತೆ. ಪೆರೈಟಲ್ ಮತ್ತು ವಿಸಿರಲ್ ಫ್ಲೋರಾ ಪೊರೆಗಳ ನಡುವೆ ಯಾವಾಗಲೂ ಬರುವಂತಹ ಒಂದು ಪ್ರಕಾರದ ರಸ ಏನು ಮಾಡ್ತೈತೆ ಪುಪ್ಪಸ ಮತ್ತು ಎದೆಗಳಲ್ಲಿ ಉಂಟಾಗುವಂಥ ಘರ್ಷಣೆ ಏನು ಮಾಡ್ತೈತೆ ಕಡಿಮೆ ಮಾಡ್ತೈತೆ, ಅಂದರೆ ತಪ್ಪಿಸ್ತೈತೆ. ವಾಯುಗಳ ವಿನಿಮಯ ನಡೆದ ಪ್ರಾಣವಾಯು ರಕ್ತದಲ್ಲಿಯ ಕೆಂಪು ಗೋಲಕಗಳ ಹಿಮೋಗ್ಲೋಬಿನ್ನಿಂದ ಹೀರಲ್ಪಟ್ಟ ರಕ್ತವು ಏನಾಗ್ತೈತೆ ಶುದ್ಧವಾಗ್ತದೆ. ವಾಯುಗಳ ವಿನಿಮಯ ನಡೆದು ಅಲ್ಲಿ ಪ್ರಾಣವಾಯು ರಕ್ತದಲ್ಲಿಯ ಕೆಂಪು ಗೋಲಕಗಳ ಹಿಮೋಗ್ಲೋಬಿನ್ನಿಂದ ಹೀರಲ್ಪಟ್ಟು ರಕ್ತ ಏನಾಗ್ತೈತೆ ಅಲ್ಲಿ ಶುದ್ಧ ಆಗ್ತೈತೆ. ನಾವು ಉಸಿರಾಡುವ ವಾಯುವಿನಲ್ಲಿ ಏನಿದೆ ಆಕ್ಸಿಜನ್ ಕಂಡು ಬರ್ತೈತೆ. ನಾವು ಉಸಿರಾಡುವ ವಾಯುವಿನಲ್ಲಿ ಏನಿದೆ ನೋಡಿರಿ, ಏನೇನು ಒಳಗಡೆ ತೆಗೆದುಕೊಳ್ತೀವಿ, ಹೊರಗಡೆ ಏನು ಬಿಡ್ತೀವಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಏನು ಮಾಡ್ತೀವಿ, ನೈಟ್ರೋಜನ್ ಒಳಗೆ ತೆಗೆದುಕೊಳ್ತೀವಿ. ನೈಟ್ರೋಜನ್ ನಮ್ಮ ಪರಿಸರದಲ್ಲಿ 78% ಕಂಡು ಬರ್ತೈತೆ. ಆಕ್ಸಿಜನ್ ಒಳಗೆ ತೆಗೆದುಕೊಳ್ತೀವಿ, ಅದು 20% ಕಂಡು ಬರ್ತೈತೆ. ಕಾರ್ಬನ್ ಡೈಆಕ್ಸೈಡ್ ಅದು 0.64 ಕಂಡು ಬರ್ತೈತೆ. ಹೊರಗೆ ಏನು ಬಿಡ್ತೀವಿ ನಾವು, ಆಕ್ಸಿಜನ್ ಹೊರಗೆ ಎಷ್ಟು ಬಿಡ್ತೀವಿ ನೋಡಿ, ಒಳಗೆ ತೆಗೆದುಕೊಳ್ಳೋದು ನೈಟ್ರೋಜನ್ ಒಳಗೆ ತೆಗೆದುಕೊಳ್ಳೋದು 70, ಹೊರಗೆ ಬಿಡೋದು ಕೂಡ 78. ಆಕ್ಸಿಜನ್ ಒಳಗೆ 20%, 20.19 ಡಿಗ್ರಿ ಒಳಗೆ ತೆಗೆದುಕೊಂಡ್ರೆ ಹೊರಗೆ ಎಷ್ಟು ಬಿಡ್ತೀವಿ ಅಂದರೆ 16% ಬಿಡ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಒಳಗೆ ಎಷ್ಟು ತೆಕ್ಕೋತೀವಿ 0.64 ತೆಕ್ಕೊಂಡ್ರೆ ಹೊರಗೆ ಎಷ್ಟು ಬಿಡ್ತೀವಿ 4.49% ಬಿಡ್ತೀವಿ. ಎದೆಯ ಗೂಡು ಏನಾಗಿದೆ, ಅನೇಕ ಸ್ನಾಯುಗಳಿಂದ ಕೂಡಿದೆ. ಎದೆಯ ಗೂಡು ಒಂದೇ ಸ್ನಾಯುದಿಂದ ಕೂಡಲ ಹಲವಾರು ಸ್ನಾಯುಗಳಿಂದ ಕೂಡಿದೆ. ಇದು ಎದೆಗೂಡಿನ ಶ್ವಾಸನ ಕ್ರಿಯೆಯಲ್ಲಿ ಉಪಯೋಗವಾಗುವಂಥ ಮುಖ್ಯ ಸ್ನಾಯುಗಳು ಅಂದರೆ ಅದು ವಪೆ ಮತ್ತು ಅದರ ಪಕ್ಕೆಲುಬು ಸ್ನಾಯುಗಳು ಏನಾಗ್ತವೆ ಅಲ್ಲಿ ಕಂಡುಬರ್ತವೆ. ಎದೆಯ ಗೂಡು ಅನೇಕ ಸ್ನಾಯುಗಳಿಂದಾಗಿದೆ. ಎದೆಯ ಗೂಡಿನ ಶ್ವಾಸನ ಒಂದು ಕ್ರಿಯೆಯಲ್ಲಿ ಉಪಯೋಗವಂತಹ ಮುಖ್ಯ ಸ್ನಾಯುಗಳೆಂದರೆ ವಪೆ ಮತ್ತು ಅಂತರಪಕ್ಕೆಲುಬು ಸ್ನಾಯುಗಳು. ವಪೆಯು ಏನಾಗಿದೆ, ಯಾವ ಆಕಾರದಲ್ಲಿದೆ ಅಂತ ಕೇಳಿದ್ರೆ ಅದು ಗುಮ್ಮಟವಾಗಿದೆ. ಇದು ಅಂದರೆ ಈ ಥರ ಗುಮ್ಮಟ ಆಕಾರದಲ್ಲಿ ಕಂಡುಬರ್ತೈತಿ ಅಂತ ಅರ್ಥ. ಇದು ಅಂಕುಚನವಾದಾಗ ಚಪ್ಪಟೆಯಾದ್ದರಿಂದ ಎದೆಯ ಗೂಡಿನ ಎತ್ತರ ಏನಾಗ್ತೈತಿ ಹೆಚ್ಚಾಗ್ತೈತಿ. ಇದು ಕುಸಿದಾಗ ಅಂದರೆ ಸಂಕೋಚನಗೊಂಡಾಗ ಅಥವಾ ಅಂಕುಚನಗೊಂಡಾಗ ಚಪ್ಪಟೆಯಾಗಿರುವುದರಿಂದ ಎದೆಯ ಗೂಡಿನ ಒಂದು ಎತ್ತರ ಏನಾಗ್ತದೆ ಇಲ್ಲಿ ಹೆಚ್ಚಾಗ್ತದೆ. ಆಳವಾದ ಮತ್ತು ರಭಸವಾದಂತಹ ಉಚ್ಛ್ವಾಸದಲ್ಲಿ ಎದೆಯ ಪೆಕ್ಟೋರಾಲಿಸ್ ಮೈನರ್, ಕತ್ತಿನ ಸ್ಕೆಲಿನಸ್ ಸ್ನಾಯುಗಳು ಏನಾಗ್ತವೆ ಸಕ್ರಿಯವಾಗಿ ಭಾಗವಹಿಸ್ತವೆ. ಉಸಿರಾಟದ ಸಾಮಾನ್ಯ ಗತಿ ಪ್ರತಿ ನಿಮಿಷಕ್ಕೆ ಎಷ್ಟಿರ್ತದೆ ಅಂತ ನೋಡಿರಿ. ನವಜಾತ ಶಿಶುವಿನಲ್ಲಿ ಉಸಿರಾಟ ಎಷ್ಟಿರ್ತದೆ ಅಂದರೆ ಅದು 40 ಸಲ ಉಸಿರಾಡ್ತೈತೆ. ನವಜಾತ ಶಿಶು ಇದೆ ಇವಾಗೆ ಹುಟ್ಟಿದೆ ಅಂದರೆ ಅದು ಎಷ್ಟು ಉಸಿರಾಟ ಆಡ್ತೈತಿ ಒಂದು ನಿಮಿಷಕ್ಕೆ ಅಂತಂದರೆ 40 ಸಲ ಉಸಿರಾಟ ಆಡ್ತೈತೆ.
12 ತಿಂಗಳ ಒಂದು ಶಿಶುವಿನಲ್ಲಿ ಅಂದರೆ 1 ವರ್ಷ ಆಗಿದೆ ಆ ಮಗುವಿಗೆ ಅಂದರೆ ಅದು ಎಷ್ಟು 1 ನಿಮಿಷದಲ್ಲಿ ಎಷ್ಟು ಉಸಿರಾಟ ಆಡ್ತದೆ ಅಂದರೆ 30 ಸಲ ಆಡ್ತದೆ. 1 ರಿಂದ 5 ವರ್ಷದ ಏನಾದರೂ ಮಗು ಇದೆ ಅಂದರೆ ಅದು ಎಷ್ಟು ಸಲ ಉಸಿರಾಟ ಆಡ್ತದೆ ಅಂತಂದರೆ ಅದು 24 ಸಲ ಆಡ್ತದೆ. 5 ರಿಂದ 18 ವರ್ಷದ ಮಕ್ಕಳಿದ್ದಾರೆ ಅಂದರೆ 5 ರಿಂದ 18 ವರ್ಷದ ಮಕ್ಕಳಲ್ಲಿ ಅದು ಎಷ್ಟು ಸಲ ಉಸಿರಾಡ್ತಾರೆ ಒಂದು ನಿಮಿಷಕ್ಕೆ ಅಂದರೆ 20 ಸಲ ಆಡ್ತಾರೆ. ಪ್ರೌಢರಲ್ಲಿ 15 ವರ್ಷದಿಂದ 20 ಪ್ರೌಢರಲ್ಲಿ ಎಷ್ಟು ಇರ್ತೈತೆ? ಪ್ರೌಢರಲ್ಲಿ ಅವರು ಇದು ಕೊಟ್ಟಿಲ್ಲ, ಎಷ್ಟು ಏಜ್ ಮೆನ್ಷನ್ ಮಾಡಿಲ್ಲ. ಪ್ರೌಢರಲ್ಲಿ ಅಂದರೆ ವಯಸ್ಕರಲ್ಲಿ ಎಷ್ಟು ಕಂಡು ಬರ್ತದೆ ಅಂದರೆ 15 ರಿಂದ 20 ಸಲ ಕಂಡು ಬರ್ತೈತೆ. ಸಾಮಾನ್ಯವಾಗಿ ಗಂಡಸರಿಗಿಂತ ಹೆಂಗಸರಲ್ಲಿ ಶ್ವಾಸನದ ಗತಿ ಏನಾಗಿರ್ತದೆ? ಹೆಚ್ಚಾಗಿರ್ತದೆ. ಗಂಡಸರಿಗೆ ಹೋಲಿಸಿದರೆ ಹೆಂಗಸರಲ್ಲಿ ಏನಾಗ್ತದೆ? ಸಾಮಾನ್ಯವಾಗಿ ಶ್ವಾಸನ ಅಂದರೆ ಉಸಿರಾಟದ ಗತಿ ಏನಾಗಿರ್ತದೆ? ಹೆಚ್ಚಾಗಿರ್ತದೆ. ಸಾಮಾನ್ಯ ಮನುಷ್ಯನಿಗೆ ಮಿನಿಟೊಂದಕ್ಕೆ ಅಂದರೆ 1 ನಿಮಿಷಕ್ಕೆ 9 ಅಂಶ ಆಮ್ಲಜನಕ ಬೇಕಾಗುತ್ತದೆ. ಸಾಮಾನ್ಯ ಒಬ್ಬ ಮನುಷ್ಯನಿಗೆ 1 ನಿಮಿಷಕ್ಕೆ 9 ಅಂಶದಷ್ಟು ಆಮ್ಲಜನಕ ಏನಾಗ್ತದೆ? ಬೇಕಾಗ್ತದೆ. ಇದಕ್ಕಾಗಿ ಅವನು ಏನು ಮಾಡ್ತಾನೆ ಅಂದರೆ 15 ರಿಂದ 18 ಸಲ ಉಸಿರಾಡ್ತಾನೆ. ಈಗ ಒಂದು 9 ಅಂಶ ಆಮ್ಲಜನಕ ಪಡ್ಕೋಬೇಕಾದ್ರೆ ಅವನು ನೋಡಬೇಕು 15 ರಿಂದ 18 ಸಲ ಉಸಿರಾಡ್ತಾನೆ. ಹೀಗೆ ಸಾಮಾನ್ಯ ಶ್ವಾಸದಲ್ಲಿ ಬೇಕಾದಂಥ ಹವೆಗೆ ಏನಂತೀವಿ? ಟೈಡಲ್ ಹವೆ ಅಂಥೇಳಿ ಕರಿತೀವಿ. ಇದು 500 ಮಿಲಿ ಲೀಟರ್ ಇರ್ತೈತೆ. ಇದು 350 ರಿಂದ 500 cc ಕಂಡುಬರ್ತೈತೆ. 100 ಮೀಟರ್ ಓಟದ ಸ್ಪರ್ಧೆಯು ಓಡಿದ ನಂತರ ಸ್ನಾಯುಗಳು ತೀವ್ರ ವೇಗದಿಂದ ಕೆಲಸ ಮಾಡ್ತವೆ. ಹೀಗೆ ನಡೆಯುವಂಥ ಶ್ವಾಸಗಳ ಒಂದು ಕ್ರಿಯೆ ಏನಂತೀವಿ? ಎರೋಬಿಕ್ ಬೇರೆ ಎನರೋಬಿಕ್ ಕ್ರಿಯೆ ಅಂತೇಳಿ ಕರಿತೀವಿ. 100 ಮೀಟರ್ ಓಟದ ಸ್ಪರ್ಧೆಯು ಓಡಿದ ನಂತರ ಏನು ಮಾಡ್ತೀನಿ? ಸ್ನಾಯುಗಳು ತೀವ್ರ ವೇಗದಿಂದ ಏನು ಮಾಡ್ತವೆ? ಕೆಲಸ ಮಾಡ್ತಾ ಇರ್ತವೆ. ಹೀಗೆ ನಡೆಯುವಂಥ ಒಂದು ಸ್ನಾಯುಗಳ ಕ್ರಿಯೆಗೆ ಏನಂತೀವಿ? ಎನರೋಬಿಕ್ ಅಂಥೇಳಿ ಕರಿತೀವಿ. 100 ಮೀಟರ್ ಓಟದ ಸ್ಪರ್ಧೆಯು ಓಡಿದ ನಂತರ ಪ್ರಾಣವಾಯುವಿನ ಒಂದು ಕೊರತೆಯನ್ನು ಅನುಭವಿಸ್ತಾನೆ. ಆ ಒಂದು ಕೊರತೆಯನ್ನು ದೀರ್ಘ ಉಸಿರಾಟದ ಮೂಲಕ ಏನು ಮಾಡ್ತಾನೆ? ತುಂಬಿಕೊಳ್ತಾನೆ. ಹೀಗೆ ಚೇತರಿಸಿಕೊಳ್ಳುವ ಅವಧಿಗೆ ಏನಂತೀವಿ? ರಿಕವರಿ ಪೀರಿಯಡ್ಸ್ ಅಂತೇಳಿ ಕರಿತೀವಿ. ಉಚ್ಛ್ವಾಸದ ನಂತರ ಹೆಚ್ಚಿನ ಪ್ರಯತ್ನದ ಮೂಲಕ ಸ್ವಲ್ಪ ಹವೆಯನ್ನು ಒಳಗೆ ತೆಗೆದುಕೊಳ್ಳುವುದಕ್ಕೆ ಕಾಂಪ್ಲಿಮೆಂಟ್ರಿ ಅಂತ ಕರಿತೀವಿ. ಉಚ್ಛ್ವಾಸ ಅಂದರೆ ನಾವೇನು ಮಾಡ್ತೀವಿ? ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದಕ್ಕೆ ಏನಂತೀವಿ? ಉಚ್ಛ್ವಾಸ ಅಂತ ಕರಿತೀವಲ್ಲ. ಆ ಒಂದು ಹೆಚ್ಚಿನ ಪ್ರಯತ್ನದ ಮೂಲಕ ಸ್ವಲ್ಪ ಏನು ಮಾಡ್ತೀವಿ? ನಾವು ಗಾಳಿನ ಒಳಗೆ ತೆಗೆದುಕೊಳ್ತೀವಿ. ಅದಕ್ಕೆ ಏನಂತೀವಿ? ಕಾಂಪ್ಲಿಮೆಂಟ್ರಿ ಅಂತೇಳಿ ಕರಿತೀವಿ. ಸಾಮಾನ್ಯ ನಿಶ್ವಾಸದ ನಂತರ ಅಂದರೆ ನಾವು ಉಸಿರನ್ನು ಹಾಕಿದ ನಂತರ ಶ್ವಾಸಕೋಶಗಳಲ್ಲಿ ಇನ್ನೇನಾದರೂ ಸ್ವಲ್ಪ ಹವೆಯನ್ನು ಉಳಿದಿರ್ತದೆ, ಅದನ್ನು ಪ್ರಯತ್ನಪೂರ್ವಕವಾಗಿ ಹೊರ ಹಾಕೋದಕ್ಕೆ ಏನಂತೀವಿ? ಸಪ್ಲಿಮೆಂಟ್ರಿ ಅಂತೇಳಿ ಕರಿತೀವಿ. ಇದು ಸುಮಾರು 800 ರಿಂದ 1200 ಮಿಲಿ ಇರ್ತೈತೆ, ಅಂದರೆ 1500 cc ಇರ್ತೈತೆ. ಒಬ್ಬ ಮನುಷ್ಯನ ವಾಯುಗ್ರಾಹಕ ಶಕ್ತಿ ಎಷ್ಟಿರ್ತೈತೆ ಅಂತಂದು ಕೇಳಿದ್ದಾರೆ ನೋಡ್ರಿ. ಇಲ್ಲಿ ಫಸ್ಟ್ ಇದು ಕೊಟ್ಟಿದ್ದಾರೆ ನೋಡ್ರಿ. ಒಬ್ಬ ಮನುಷ್ಯನ ವಾಯುಗ್ರಾಹಕ ಶಕ್ತಿಯು ಟೈಡಲ್ ಪ್ಲಸ್ ಕಾಂಪ್ಲಿಮೆಂಟ್ರಿ ಪ್ಲಸ್ ಸಪ್ಲಿಮೆಂಟ್ರಿ ಹವೆಗಳ ಮೊತ್ತ ಆಗಿದೆ. ಇದನ್ನು ಜೀವಶಕ್ತಿ ಅಂತೇಳಿ ನಾವು ಕರಿತೀವಿ. ಇದು ಸಾಧಾರಣವಾಗಿ ಎಷ್ಟಿರ್ತೈತೆ ಅಂತಂದರೆ 2400 ದಿಂದ 2700 ಮಿಲಿ ಇರ್ತೈತೆ, ಅಥವಾ ಸುಮಾರು 2500 cc ಅಷ್ಟು ಆಗಿರ್ತೈತೆ. ಒಬ್ಬ ಮನುಷ್ಯನ ವಾಯುಗ್ರಾಹಕ ಶಕ್ತಿ ಎಷ್ಟಿರ್ತದೆ ಅಂದರೆ 2400 ರಿಂದ 2700 ಮಿಲಿ ಲೀಟರ್ ಇರ್ತೈತೆ, ಅಂದರೆ ಸುಮಾರು 2500 ಅಷ್ಟು ಇರ್ತೈತೆ. ಮನುಷ್ಯನ ವಾಯುಗ್ರಾಹಕ ಶಕ್ತಿ ಅಥವಾ ವೈಟಲ್ ಕೆಪಾಸಿಟಿ ಅಳೆಯಲು ನಾವು ಏನು ಮೆಜರ್ಮೆಂಟ್ ಮಾಡ್ತೀವಿ? ಅದರಿಂದ ಮಾಡ್ತೀವಿ ಅಂದರೆ ಸ್ಪೈರೋಮೀಟರ್ದಿಂದ ಮಾಡ್ತೀವಿ. ಮನುಷ್ಯ ಎಷ್ಟೇ ಜೋರಿನಿಂದ ನಿಶ್ವಾಸ ಮಾಡಿದರೂ ಸುಮಾರು 1000 ಮಿಲಿ ಹವೆ ಏನಾಗ್ತೈತೆ? ಫುಪ್ಪಸಗಳಿಗೆ ಉಳಿದುಕೊಳ್ತದೆ. ಇದಕ್ಕೇನಂತೀವಿ? ವಿಶೇಷ ಹವೆ ಅಂತ ಕರಿತೀವಿ. ಎಷ್ಟೇ ಪ್ರಯತ್ನಪೂರ್ವಕವಾಗಿ ಉಸಿರಾಟ ಒಳಗಿದ್ರೂ ಕೂಡ ಅಲ್ಲಿ ನಿಲ್ಲಿಸುತ್ತದೆ, ಎಷ್ಟೇ ಹೊರಗಡೆ ಹಾಕಿದರೂ ಕೂಡ ಅಲ್ಲಿ ಸುಮಾರು 1000 ರಿಂದ 1200 ಮಿಲಿ ಹವೆ ಕಂಡು ಬರ್ತೈತೆ. ಆ ಒಂದು ಉಳಿದಿರ್ತದಂಥ ಹವೆಗೆ ಏನಂತೀವಿ? ಶೇಷ ಹವೆ ಅಂತೇಳಿ ಕರಿತೀವಿ. ಫುಪ್ಪಸ ಅಪಧಮನಿಯ ಮೂಲಕ ಹರಿದು ಬಂದ ರಕ್ತ ಏನಾಗ್ತೈತಿ? ಅಶುದ್ಧವಾಗಿರ್ತೈತಿ. ಅದರಲ್ಲಿ PO2 37 mm ಆ್ಯಂಡ್ PCO2 46 mm Hg. ವಾಯುಕೋಶಗಳಲ್ಲಿ PO2 100 mm Hg, PCO2 40 mm Hg ಇರ್ತೈತೆ. PO2 ಅಂದರೆ ಆಮ್ಲಜನಕದ ಒತ್ತಡ, PCO2 ಅಂದರೆ ಇಂಗಾಲದ ಡೈಆಕ್ಸೈಡ್ನ ಒತ್ತಡ.
ರಕ್ತ ಲೋಮನಾಳಗಳಿಗಿಂತ ಆಮ್ಲಜನಕ ವಾಯುಕೋಶಗಳಲ್ಲಿ ಹೆಚ್ಚಾಗಿರ್ತೈತೆ. ಉದಾಹರಣೆಗೆ ವಾಯುಕೋಶಗಳಲ್ಲಿ ಆಮ್ಲಜನಕದ ಒತ್ತಡ ಎಷ್ಟಿರ್ತೈತೆ 100 mmHg ಇದ್ದರೆ ಲೋಮನಾಳಗಳಲ್ಲಿ ಎಷ್ಟಿರ್ತೈತಿ 37 mmHg ಇರ್ತೈತಿ. ಹೀಗೆ ಇರುವುದರಿಂದ ವಾಯುಕೋಶಗಳಲ್ಲಿ ಆಮ್ಲಜನಕವು ಲೋಮನಾಳಗಳಿಗೆ ಹರಿದು ಹೋಗ್ತದೆ. ಅದೇ ರೀತಿ ಲೋಮನಾಳಗಳಲ್ಲಿ ಇಂಗಾಲದ ಡೈಆಕ್ಸೈಡ್ ಒತ್ತಡ ಅಂದರೆ PCO2 ಅಂದರೆ 46 mmHg. ವಾಯುಕೋಶಗಳಲ್ಲಿಯೂ ಇಂಗಾಲದ ಡೈಆಕ್ಸೈಡ್ ಒತ್ತಡ ಎಷ್ಟಿರ್ತಂದರೆ 40 mmHg ಇರ್ತದೆ. ಆಮ್ಲಜನಕದ ಕೊರತೆಯಲ್ಲಿ ಚಟುವಟಿಕೆ ಮಟ್ಟ ಮುಂದುವರೆದರೆ ಸ್ನಾಯುವಿನ ಕಾರ್ಯವೇಗ ಏನಾಗ್ತೈತಿ ಹೆಚ್ಚುವ ಒಂದು ಕ್ರಿಯೆ ಇರ್ತೈತಿ. ಆ ಒಂದು ಕ್ರಿಯೆಗೆ ಏನಂತೀವಿ ಎನ್ಏರೋಬಿಕ್ ಕ್ರಿಯೆ ಅಂತೇಳಿ ಕರಿತೀವಿ. ಆಮ್ಲಜನಕದ ಕೊರತೆಯಿಂದ ಚಟುವಟಿಕೆ ಮಟ್ಟ ಏನಾದರೂ ಹಾಗೆ ಮುಂದುವರೆದರೆ, ಆಮ್ಲಜನಕದ ಕೊರತೆಯಲ್ಲಿಯೂ ಕೂಡ ಚಟುವಟಿಕೆ ಮುಂದುವರೆದರೆ ಸ್ನಾಯುವಿನ ಕಾರ್ಯವೇಗ ಹೆಚ್ಚುವ ಒಂದು ಕ್ರಿಯೆಗೆ ಅಂತೀವಿ ಎನ್ಏರೋಬಿಕ್ ಕ್ರಿಯೆ ಅಂತೇಳಿ ಕರಿತೀವಿ. ಚಟುವಟಿಕೆ ನಿಲ್ಲಿಸಿದ ನಂತರ ಪ್ರಾಣವಾಯುವಿನ ಕೊರತೆಯನ್ನು ದೀರ್ಘ ಉಸಿರಾಟದ ಮೂಲಕ ತುಂಬಿಕೊಳ್ಳಲಾಗುವುದು. ಹೀಗೆ ಚೇತರಿಸಿಕೊಳ್ಳುವ ಅವಧಿಗೆ ಅಂತೀವಿ ರಿಕವರಿ ಪೀರಿಯಡ್ಸ್ ಅಂತೇಳಿ ಕರಿತೀವಿ. ಟೇಬಲ್ ಆಯ್ತದಲ್ಲ. ನೋಡಿ, ಪ್ರಾಣವಾಯು ಕೇವಲ 4 ನಿಮಿಷ ಇಲ್ಲವಾದರೆ, ಒಬ್ಬ ವ್ಯಕ್ತಿಗೆ ಏನಾದರೂ ಪ್ರಾಣವಾಯು ಅಂದರೆ ಆಕ್ಸಿಜನ್ 4 ನಿಮಿಷದವರೆಗೂ ಇಲ್ಲವಾದರೆ ಮೆದುಳಿಗೆ ಮೊದಲು ಏನಾಗ್ತೈತೆ ಆಯುಸ್ಸಾಗ್ತೈತೆ. ವ್ಯಕ್ತಿ ಏನಾಗ್ತೈತಿ ಸಾಮಾನ್ಯವಾಗಿ ಸಾಯ್ತಾನೆ. ಆ ನಿಮಿಷದ ಆವಾಗ ಏನಾಗ್ತೈತಿ ಕಂಟಿನ್ಯೂ ಆಗ್ತಾ ಹೋದ್ರೆ ಏನಾಗ್ತಾನೆ ವ್ಯಕ್ತಿ ಸಾಯ್ತಾನೆ ಅಂತ ಅರ್ಥ. ಪ್ರಾಣವಾಯುವಿನ ಪೂರೈಕೆಯು ಪ್ರಮಾಣದಲ್ಲಿ ಕಡಿಮೆಯಾದರೆ, ಪ್ರಾಣವಾಯುವಿನ ಪೂರೈಕೆಯ ಪ್ರಮಾಣದಲ್ಲಿ ಏನಾದರೂ ಕಡಿಮೆಯಾದರೆ ಮನಸ್ಸು ಅವಾಗ ಏನಾಗ್ತೈತಿ ಮಂಕಾಗ್ತೈತಿ. ಇದಕ್ಕೆ ಏನಾಗ್ತೀವಿ ಎನೋಕ್ಸಿಯಾ ಅಂತೇಳಿ ಕರಿತೀವಿ. ಪ್ರಾಣವಾಯುವಿನ ಪೂರೈಕೆಯ ಪ್ರಮಾಣದಲ್ಲಿ ಏನಾದರೂ ಕಡಿಮೆ ಆದರೆ ವ್ಯಕ್ತಿಯ ಮನಸ್ಸು ಏನಾಗ್ತದೆ ಅವಾಗ ಮಂಕಾಗ್ತೈತಿ. ಅದಕ್ಕೆ ಏನಂತೀವಿ ನಾವು ಅಂದರೆ ಎನೋಕ್ಸಿಯಾ ಅಂತೇಳಿ ಕರಿತೀವಿ. ಸಾಕಷ್ಟು ಪ್ರಮಾಣದ ಪ್ರಾಣವಾಯು ಇಲ್ಲದಾಗ, ಸಾಕಷ್ಟು ಪ್ರಮಾಣದಲ್ಲಿ ಪ್ರಾಣವಾಯು ಏನಾದರೂ ಇಲ್ಲ ಅಂತಂದರೆ ರಕ್ತದ ತಿಳಿಗೆಂಪು ವರ್ಣವು ಹೋಗಿ ಆ ಬಣ್ಣ ಹೋಗಿ ಶರೀರಕ್ಕೆ ಏನಾಗ್ತದೆ ನೀಲಿ ಬಣ್ಣ ಬರ್ತದೆ, ನೀಲಿ ಛಾಯು ಬರ್ತದೆ. ಇದರಿಂದ ತುಟಿ, ಬೆರಳು ತುದಿ, ಕಿವಿ ಮೊದಲಾದ ಅಂಗಗಳ ತುದಿಗಳು ನೀಲಿ ಆಗಿ ಕಾಣ್ತವೆ. ಸಾಕಷ್ಟು ಪ್ರಮಾಣದ ಪ್ರಾಣವಾಯು ಇಲ್ಲ ಎಂದಾಗೆ ಈ ರೀತಿ ಆಗ್ತೈತಿ. ಹೊಗೆ ಅಥವಾ ಇಂಗಾಲದ ಮೊನಾಕ್ಸೈಡ್ನಂತಹ ವಿಷಕಾರಕ ವಾಯು ಸೇವನೆಯಿಂದ ಅಂಗಾಂಗಗಳು ಏನಾಗ್ತವೆ ಕಪ್ಪು ಕೆಂಪು ವರ್ಣಕ್ಕೆ ತಿರುಗ್ತವೆ. ಆಗ ಶರೀರಕ್ಕೆ ಸಾಮಾನ್ಯ ವಾತಾವರಣವಿರುವ ಪ್ರಾಣವಾಯುವಿನ 5 ಪಟ್ಟು ಹೆಚ್ಚು ಪ್ರಾಣವಾಯು ಏನಾಗ್ತದೆ ಬೇಕಾಗ್ತದೆ. ಹೊಗೆ ಅಥವಾ ಇಂಗಾಲದ ಮೊನಾಕ್ಸೈಡ್ನಂಥ ಯಾವುದಾದ್ರು ವಿಷಕಾರಕ ಅನಿಲ ಏನಾಗ್ತದೆ ವಾಯು ಸೇವನೆಯಿಂದ ನಾವು ಗಾಳಿ ತಗೊಂಬದ್ರ ಮೂಲಕ ನಮ್ಮ ಅಂಗಗಳಿಗೆ ಹೋಗ್ತದೆ ಅಂತಂದರೆ ಆವಾಗ ಕಪ್ಪು ಕೆಂಪು ವರ್ಣಕ್ಕೆ ತಿರುಗ್ತೈತಿ ನಮ್ಮ ಮುಖ. ಆಗ ಶರೀರಕ್ಕೆ ಸಾಮಾನ್ಯ ವಾತಾವರಣವಿರುವ ಪ್ರಾಣವಾಯುವಿನ 5 ಪಟ್ಟು ಹೆಚ್ಚು ಪ್ರಾಣವಾಯು ಏನಾಗ್ತದೆ ಬೇಕಾಗ್ತದೆ. ಓಡುವ ಹುಟ್ಟು ಹಾಕುವ ಈಜುವ ಮೊದಲಾದ ಶ್ರಮದಾಯಕ ಚಟುವಟಿಕೆಗಳು ಮಾಡುವುದರಿಂದ ಶರೀರ ಸುಸ್ತಿಗಾಗಿ ನಂತರ ಚಟುವಟಿಕೆ ಮುಂದುವರಿಸಿದಂತೆ ಕ್ರಮೇಣ ಮಾಯವಾಗುವಂಥ ಸ್ಥಿತಿಗೆ ಬಂದಂತಾಗಿ ಮನಸ್ಸು ಏನಾಗ್ತೈತೆ ನಿಚ್ಚಳವಾಗಿ ಚಟುವಟಿಕೆ ಮುಂದುವರೆಯುವಂಥ ಹೊಸ ಸ್ಥಿತಿಗೆ ಅಂತೀವಿ ಸೆಕೆಂಡ್ ವಿಂಡ್ ಅಂತೇಳಿ ಕರಿತೀವಿ. ಓಡುವ ಹುಟ್ಟು ಹಾಕುವ ಈಜುವ ಮೊದಲಾದ ಶ್ರಮದಾಯಕ ಏನಾದರೂ ಚಟುವಟಿಕೆಗಳು ಮಾಡ್ತೀವಿ ಅಂದರೆ ಅವಾಗ ಶರೀರ ಏನಾಗ್ತದೆ ಸುಸ್ತಾಗ್ತೈತಿ. ಆ ಸುಸ್ತಾದ ನಂತರ ಚಟುವಟಿಕೆ ಏನಾದರೂ ಮುಂದುವರಿಸಿದಂತೆ ಕ್ರಮೇಣ ಮಾಯವಾಗುವಂಥ ಸ್ಥಿತಿಗೆ ಚಟುವಟಿಕೆ ಮುಂದುವರಿಸಿದಾಗ ಏನಾಗ್ತೈತೆ ಕ್ರಮೇಣ ಅದನ್ನು ಮಾಯವಾಗ್ತೈತಿ. ಆವಾಗ ಮನಸ್ಸು ನಿಶ್ಚಳವಾಗಿ ಚಟುವಟಿಕೆಯಿಂದ ಮುಂದುವರಿತೈತೆ. ಆ ಒಂದು ಹೊಸ ಸ್ಥಿತಿಗೆ ಏನಂತೀವಿ ಅಂದರೆ ಸೆಕೆಂಡ್ ವಿಂಡ್ ಅಂತೇಳಿ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಇವೆಲ್ಲ ಗಮನಿಸಬೇಕಾದ ಅಂಶಗಳನ್ನು ನೀಟಾಗಿ ಓದ್ಕೊಳ್ಬೇಕು. ಈಗ ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತಹ ಮುಖ್ಯವಾದ ಪ್ರಶ್ನೋತ್ತರಗಳಿದ್ದಾವೆ ನೋಡ್ರಿ. ಮನುಷ್ಯ ಒಂದು ದಿನದಲ್ಲಿ ಎಷ್ಟು ಉಸಿರಾಡ್ತಾನೆ ಅಂತಂದರೆ 15,000 ಲೀಟರ್ ಇದೆ. ಇದು ಲೀಟರ್ ಇರಲ್ಲ, ನಾನು ಸರಿ ಕನ್ಫರ್ಮ್ ಮಾಡ್ಕೊಂಡಿರ್ತೀನಿ. ಸುಮಾರು 15,000 ಅಂತ ಇಟ್ಕೊಳ್ರಿ. ಮೂಗು 2 ಹೊಳೆಗಳು ಇದರಿಂದ ಇಬ್ಬಾಗವಾಗಿದೆ. ಮೂಗು 2 ಹೊಳೆಗಳು ಎಡ ಹೊರಳೆ ಬಲ ಹೊರಳೆ ಆಗಿದೆಯಲ್ಲ, ಎದರಿಂದ ಆಗಿದೆ ಅಂದರೆ ಸೆಪ್ಟಮ್ ಎಂಬ ಭಾಗದಿಂದ ಆಗಿದೆ. ಎಣ್ಣೆಯ ಗ್ರಂಥಿಗಳು ಮತ್ತು ಶ್ಲೇಷ್ಮ ಪೊರೆ ಎಲ್ಲಿ ಕಂಡು ಬರ್ತದೆ ಅಂದರೆ ಅದು ಮೂಗಿನಲ್ಲಿ ಕಂಡು ಬರ್ತೈತಿ. ಮೂಗಿನ ಒಳಭಾಗ ಪ್ರದೇಶವು ಪೊಳ್ಳಿರ್ತೈತಿ. ಈ ಪೊಳ್ಳು ಎದರಿಂದ
ಕೂಡಿದೆ ಅಥವಾ ಆಚ್ಛಾದಿತವಾಗಿದೆ ಅಂದರೆ ಮ್ಯೂಕಸ್ ಮೆಂಬ್ರೇನ್ನಿಂದ ಆಚ್ಛಾದಿತವಾಗಿದೆ. ಸ್ಕ್ಯಾಮಸ್ ಸಿಲಿಯೇಟೆಡ್ ಎಪಿಥೀಲಿಯಂ ಕೋಶಗಳಿರುವುದು ಎಲ್ಲಿ ಅಂದರೆ ಶ್ವಾಸನ ಪ್ರದೇಶ ಅಥವಾ ಶ್ವಾಸಾಂಗದಲ್ಲಿ. ಮೂಗಿನ ಹಿಂದೆ ಇರುವಂತಹ ನಳಿಕೆಯ ಭಾಗಕ್ಕೆ ಏನಂತೀವಿ ನೆಸೋಪ್ಯಾರಿಂಕ್ಸ್ ಅಂತೇಳಿ ಕರಿತೀವಿ. ಮೂಗಿನ ಹಿಂದೆ ಇದ್ದರೆ ನೆಸೋಪ್ಯಾರಿಂಕ್ಸ್. ಓರೋಪ್ಯಾರಿಂಕ್ಸ್ ಎಲ್ಲಿರ್ತದೆ ಅಂದರೆ ಬಾಯಿಯ ಒಳಗಡೆ ಅಂದರೆ ಬಾಯಿಯಲ್ಲಿರ್ತೈತಿ, ಬಾಯಿಯ ಹಿಂದುಗಡೆ ಕಂಡುಬರ್ತೈತಿ. ಧ್ವನಿಪೆಟ್ಟಿಗೆ ಹಿಂದಿನ ಭಾಗವನ್ನು ಈ ರೀತಿ ಕರಿತೀವಿ ಅಂದರೆ ಲ್ಯಾರಿಂಜೋ ಪ್ಯಾರಿಂಕ್ಸ್ ಅಂತೇಳಿ ಕರಿತೀವಿ. ಶ್ವಾಸನಾಳದ ಮೇಲ್ತುದಿ ಮತ್ತು ಗಂಟಲಿನ ಕೆಳಗೆ ಇರುವುದು ಏನು ಅಂದರೆ ಅದು ಗಂಟಲು. ಶ್ವಾಸನದ ಮೇಲ್ತುದಿ ಗಂಟಲಿನ ಕೆಳಗೆ ಇರುವುದು ಗಂಟಲು ಇರ್ತೈತಿ. ಸಾಮಾನ್ಯವಾಗಿ ಗಂಟಲಿನ ಉದ್ದ ಎಷ್ಟಿದೆ ಅಂದರೆ ಇದು 5 ಇಂಚ್ ಅಥವಾ 5 ಅಂಗುಲ ಇದೆ. ಧ್ವನಿಪೆಟ್ಟಿಗೆಯಲ್ಲಿರುವ ಒಟ್ಟು ಮೃದುವಸ್ಥಿ ಮಣಿಗಳು ಎಷ್ಟಿದಾವೆ ಅಂದರೆ 9 ಇದ್ದಾವೆ. ಅದರಲ್ಲಿ 3 ಬಿಡಿ ಬಿಡಿ ಇದ್ದಾವೆ, 6 ಜೊತೆಯಾಗಿದ್ದಾವೆ. ಇವು ಧ್ವನಿಪೆಟ್ಟಿಗೆಯಲ್ಲಿರುವಂತಹ ಜೋಡಿ ಮಣಿಗಳಾಗಿದ್ದಾವೆ. ಧ್ವನಿಪೆಟ್ಟಿಗೆ ಅರಿಟೋನೋಯಿಡ್, ಕ್ಯೂನಿಫಾರ್ಮ್, ಕ್ಯೂನಿಕ್ಯುಲೇಟ್ ಇವೆಲ್ಲ ಜೋಡಿ ಮಣಿಗಳು. ಧ್ವನಿಪೆಟ್ಟಿಗೆಯಲ್ಲಿರುವ ಒಂಟಿ ಮಣಿಗಳು ಯಾವಂದರೆ ಥೈರಾಯ್ಡ್, ಕ್ರಿಕೋಯಿಡ್, ಎಪಿಗ್ಲಟಿಸ್ ಇವೆಲ್ಲ ಒಂಟಿ ಮಣಿಗಳು. ಎಪಿಗ್ಲಟಿಸ್ ಪಟಲ ಇರುವಂತಹ ಭಾಗ ಯಾವುದಂದರೆ ಧ್ವನಿಪೆಟ್ಟಿಗೆಯ ಥೈರಾಯ್ಡ್ ಮೃದುವಸ್ಥಿಯಲ್ಲಿ ಎಪಿಗ್ಲಟಿಸ್ ಕಂಡುಬರ್ತದೆ. ಎಪಿಗ್ಲಟಿಸ್ ಅಂದರೆ ಏನು? ಆಹಾರವನ್ನು ಶ್ವಾಸನಾಳಕ್ಕೆ ಹೋಗೋದಂತೆ ತಡೆಯುವಂಥ ಒಂದು ಭಾಗ ಇದು. ಸ್ವರತಂತುಗಳು ಉತ್ಪತ್ತಿಯಾಗುವಂಥ ಭಾಗಕ್ಕೆ ಏನಂತೀವಿ ಧ್ವನಿಪೆಟ್ಟಿಗೆ. ಸ್ವರತಂತುಗಳು ಏನು ಉತ್ಪತ್ತಿ ಆಗ್ತವೆ ಅಂದರೆ ಅದು ಧ್ವನಿಪೆಟ್ಟಿಗೆಯಲ್ಲಿ ಆಗ್ತವೆ. ವಾಕಲ್ ಕಾರ್ಡ್ ಅಂದರೇನು ಅಂದರೆ ಅದು ಧ್ವನಿಪೆಟ್ಟಿಗೆಯಲ್ಲಿ ಕಂಡುಬರ್ತೈತಿ, ಅದಕ್ಕೆ ವಾಕಲ್ ಕಾರ್ಡ್ ಅಂತೇಳಿ ಕರಿತೀವಿ. ಧ್ವನಿಪೆಟ್ಟಿಗೆಯ ಆಕಾರ ಯಾವುದಿದೆ ಅಂದರೆ ವಿ ಆಕಾರ ಇದೆ. ನಾವು ಆಹಾರವನ್ನು ನುಂಗಿದಾಗ ಥೈರಾಯ್ಡ್ನಲ್ಲಿರುವಂಥ ಈ ಪಟಲವು ಶ್ವಾಸನಾಳವನ್ನು ಮುಚ್ಚುವುದರಿಂದ ಆಹಾರ ಶ್ವಾಸನಾಳಕ್ಕೆ ಬರದಂತೆ ತಡೀತದೆ. ಯಾವುದಂದರೆ ಅದು ಕಿರುನಾಲಿಗೆ. ಎಪಿಗ್ಲಟಿಸ್ ಅಂದರೆ ಕಿರುನಾಲಿಗೆ ಅಂತ ಅರ್ಥ. ಶ್ವಾಸನಾಳ ಅಥವಾ ಶ್ವಾಸನಳಿಕೆ ಅಂದರೆ ಟ್ರ್ಯಾಚಿಯಾ ಇರುವುದು ಎಲ್ಲಿ ಅಂದರೆ ಎದೆಯ ಗೂಡಿನೊಳಗೆ. ಸಿಲಿಯಾ ಎಂಬ ಕೋಶಗಳು ಎಲ್ಲಿರ್ತವೆ ಅಂದರೆ ಅದು ಶ್ವಾಸನಾಳದಲ್ಲಿ ಇರ್ತವೆ. ಶ್ವಾಸಕೋಶ ಅಲ್ಲ, ಶ್ವಾಸನಾಳದಲ್ಲಿ ಇರ್ತವೆ. ಶ್ವಾಸನಳಿಕೆ ಉದ್ದ ಎಷ್ಟಿರ್ತೈತಿ ಹಾಗಾದರೆ ಅಂದರೆ 10 ರಿಂದ 12 ಸೆಂಟಿಮೀಟರ್. ವ್ಯಾಸ ಕೇಳಿದರೆ 2.5 ಸೆಂಟಿಮೀಟರ್. ಸುಮಾರು 16 ರಿಂದ 20ರಷ್ಟು ಸಿ ಆಕಾರದ ಮೃದುವಸ್ಥಿ ಮಣಿಗಳಿಂದ ಆದಂಥ ಭಾಗ ಯಾವುದಂದ್ರೆ ಅದು ಶ್ವಾಸನಾಳ. 16 ರಿಂದ 20ರಷ್ಟು ಸಿ ಆಕಾರದ ಒಂದು ಮೃದುವಸ್ಥಿ ಮಣಿಗಳಿಂದ ಈ ಒಂದು ಶ್ವಾಸನಾಳ ರಚನೆಯಾಗಿದೆ. ಬ್ರಾಂಕೈ ಇರುವುದು ಎಲ್ಲಿ ಅಂದರೆ ಎದೆಯ ಪಕ್ಕೆಲುಬಿನ 5ನೇ ಪಕ್ಕೆಲುಬಿನ ಮಧ್ಯದಲ್ಲಿ ಈ ಒಂದು ಬ್ರಾಂಕೈ ಕಂಡುಬರ್ತೈತೆ. ಶ್ವಾಸಕೋಶಗಳು ಇರುವುದು ಎಲ್ಲಿ ಅಂದರೆ ಎದೆಯ ಗೂಡಿನಲ್ಲಿ. ಕೋಶಗಳಲ್ಲಿರ್ತವೆ ಅಂದರೆ ಎದೆಯ ಗೂಡಿನಲ್ಲಿ ಇರ್ತವೆ. ವಾಯುಕೋಶಗಳು ಇರುವುದು ಎಲ್ಲಿ ಅಂದರೆ ಬ್ರಾಂಕಿಯೋಲ್ಗಳ ತುದಿಯಲ್ಲಿ ವಾಯುಕೋಶಗಳು ಕಂಡುಬರ್ತವೆ. ದೇಹದಲ್ಲಿ ಅನಿಲ ವಿನಿಮಯ ನಡೆಯುವಂಥ ಭಾಗ ಯಾವುದು ಅಂದರೆ ಅದು ವಾಯುಕೋಶಗಳಲ್ಲಿ ಅನಿಲ ವಿನಿಮಯ ನಡೀತದೆ. ವ್ಯಾಯಾಮದ ಸಮಯದಲ್ಲಿ ಶ್ವಾಸನದ ವೇಗ ಹೆಚ್ಚಾಗುವುದಕ್ಕೆ ಏನಂತೀವಿ ಅಂಗಾರಾಮ್ಲವಾಯು ಅಂತ ಕರಿತೀವಿ. ವ್ಯಾಯಾಮದಲ್ಲಿ ಶ್ವಾಸನದ ವೇಗ ಏನಾಗ್ತದೆ ಹೆಚ್ಚಾಗ್ತದೆ, ಅದಕ್ಕೆ ಏನಂತೀವಿ ಅಂದರೆ ಅಂಗಾರಾಮ್ಲವಾಯು ಅಂತೇಳಿ ಕರಿತೀವಿ. ಶುದ್ಧ ರಕ್ತವನ್ನು ದೇಹದೊಳಗೆ ತರುವಂತಹ ಒಂದು ಹೃದಯದ ಭಾಗ ಯಾವುದಂದರೆ ಪುಪ್ಪಸ ಅಭಿಧಮನಿ. ಶುದ್ಧ ರಕ್ತವನ್ನು ದೇಹದೊಳಗೆ ತರುವ ಹೃದಯದ ಭಾಗ ಯಾವುದಂದರೆ ಪುಪ್ಪಸ ಅಭಿಧಮನಿ. ಹೊರಹಾಕುವುದು ಪುಪ್ಪಸ ಅಪಧಮನಿ ಆಗಿರ್ತೈತಿ. ಡಯಾಫ್ರಾಮ್ಯಾಟಿಕ್ ಪ್ಲೂರಾ ಹೊಂದಿಕೊಂಡಿರುವುದು ಅದಕ್ಕೆ ಅಂದರೆ ಒಪ್ಪೆಗೆ. ಮನುಷ್ಯನು ಶ್ವಾಸ ತೆಗೆದುಕೊಳ್ಳುವ ವಾಯುವಿನಲ್ಲಿರುವಂಥ ನೈಟ್ರೋಜನ್ ಮತ್ತು ಆಕ್ಸಿಜನ್ ಎಷ್ಟಿರ್ತದೆ ಅಂದರೆ ಅದು 78% ನೈಟ್ರೋಜನ್ ಇರ್ತೈತೆ, 20.90% ಆಕ್ಸಿಜನ್ ಇರ್ತೈತೆ. ಪ್ರತಿ ನಿಮಿಷಕ್ಕೆ ನವಜಾತ ಶಿಶು ಎಷ್ಟು ಉಸಿರಾಡ್ತದೆ ಅಂದರೆ ಅದು 40 ಸಲ ಆಡ್ತೈತೆ. 1 ವರ್ಷ ಆಗಿದ್ರೆ ಅದು ಎಷ್ಟು ಆಡ್ತೈತೆ 30 ಸಲ ಆಡ್ತೈತೆ. 1 ರಿಂದ 5 ವರ್ಷ ಆಗಿದ್ರೆ ಅದು 20 ಸಲ. ಪ್ರೌಢರು ಎಷ್ಟಂದರೆ 15 ರಿಂದ 20 ಸಲ. ಸಾಮಾನ್ಯವಾಗಿ ಮನುಷ್ಯನ 1 ನಿಮಿಷಕ್ಕೆ ಬೇಕಾಗಿರುವಂತಹ ಆಮ್ಲಜನಕ ಎಷ್ಟು ಅಂದರೆ ಅದು 9 ಅಂಶ. ಇದಕ್ಕಾಗಿ 15 ರಿಂದ 18 ಸಲ ಏನಾಗ್ತೈತೆ ಉಸಿರಾಡಬೇಕಾಗ್ತೈತಿ. 100 ಮೀಟರ್ ಓಟದ ಸ್ಪರ್ಧಿ ಓಡಿದ ನಂತರ ದೀರ್ಘ ಉಸಿರಾಟದ ಮೂಲಕ ತನ್ನಲ್ಲಿರುವ ವಾಯುವಿನ ಕೊರತೆಯನ್ನು ತುಂಬಿಸಿಕೊಳ್ತಾನೆ ಕರಿತೀವಿ ರಿಕವರಿ ಪೀರಿಯಡ್ ಅಂತೇಳಿ ಕರಿತೀವಿ. ಸಾಮಾನ್ಯ ನಿಶ್ವಾಸದ ನಂತರ ಶ್ವಾಸಕೋಶಗಳಲ್ಲಿ ಉಳಿದಿರುವಂಥ ವಾಯು ಪ್ರಮಾಣ ಎಷ್ಟು ಅಂದರೆ 800 ರಿಂದ 1200 ಮಿಲಿ ಲೀಟರ್ ಇರ್ತೈತಿ. ಆಮ್ಲಜನಕ ಹೆಚ್ಚಾಗಿರುವುದರ ಭಾಗ ಎಲ್ಲಿ ಹೆಚ್ಚಿರ್ತೈತೆ ಆಮ್ಲಜನಕ ಅಂದರೆ ವಾಯುಕೋಶಗಳಲ್ಲಿ ಹೆಚ್ಚಿರ್ತೈತೆ. ಆಮ್ಲಜನಕದ ಕೊರತೆಯ ಚಟುವಟಿಕೆಯ ಮಟ್ಟ ಮುಂದುವರೆದರೆ ಸ್ನಾಯುವಿನ ಕಾರ್ಯಗಳ ವೇಗ ಏನಾಗ್ತೈತಿ ಹೆಚ್ಚುವ ಕ್ರಿಯೆಗೆ ಏನಾಗ್ತೀವಿ ಎನರೋಬಿಕ್ ಅಂತೇಳಿ ಕರಿತೀವಿ. ಪ್ರಾಣವಾಯುವಿನ 4 ನಿಮಿಷ ಇಲ್ಲವಾದರೆ ಮೊದಲು ಅಪಾಯವಾಗುವಂಥ ಭಾಗ ಯಾವುದಂದರೆ ಅದು ಮೊದಲು 4 ನಿಮಿಷ ಅಂದರೆ ಮೊದಲು ಯಾವುದು ಅಪಾಯ ಬರ್ತದೆ ಅಂದರೆ ಮೆದುಳಿಗೆ ಬರ್ತೈತೆ. ತುಟಿ, ಬೆರಳ ತುದಿ ಮತ್ತು ಕಿವಿ ಮುಂತಾದ ಅಂಗಗಳ ತುದಿಗಳು ನೀಲಿಯಾಗಿ ಕಾಣುವುದಕ್ಕೆ ಕಾರಣ ಏನು ಅಂದರೆ ಸಾಕಷ್ಟು ಪ್ರಮಾಣದ ಪ್ರಾಣವಾಯು ಇಲ್ಲ ಅಂದರೆ ಆ ರೀತಿ ನೀಲಿ ಬಣ್ಣಕ್ಕೆ ತಿರುಗ್ತೈತಿ.
ಶ್ರಮದಾಯಕ ಚಟುವಟಿಕೆಯಿಂದ ಶರೀರ ಸುಸ್ತಿಗಾಗಿ ನಂತರ ನಿಶ್ಚಲವಾಗಿ ಚಟುವಟಿಕೆ ಮುಂದುವರಿಯುವಂಥ ಹೊಸ ಸ್ಥಿತಿಗೆ ಏನಂತೀವಿ ಸೆಕೆಂಡ್ ವಿಂಡ್ ಅಂತೇಳಿ ಕರಿತೀವಿ. ದೇಹದಲ್ಲಿರುವ ಗಾಳಿಯ ಗೂಡುಗಳು ಯಾವುವಂದರೆ ಶ್ವಾಸಕೋಶಗಳು. ದೇಹದಲ್ಲಿರುವ ಗಾಳಿಯ ಗೂಡುಗಳು ಯಾವುವಂದರೆ ಅದು ಶ್ವಾಸಕೋಶಗಳು. ವಾಯುಗ್ರಾಹಕ ವೈಟಲ್ ಕೆಪಾಸಿಟಿ ಶಕ್ತಿಯನ್ನು ಅಳೆಯಲು ಉಪಯೋಗಿಸುವ ಸಾಧನ ಯಾವುದಂದರೆ ಸ್ಪೈರೋಮೀಟರ್ ಅಂತೇಳಿ ಕರಿತೀವಿ. ಉಸಿರು ಚೀಲ ಎಂಬ ಹೆಸರು ಪಡೆದಿರುವ ಅಂಗ ಯಾವುದಂದರೆ ಅದು ಶ್ವಾಸಕೋಶಗಳು. ಉಸಿರು ಚೀಲ ಅಂಥೇಳಿ ಅದಕ್ಕೆ ನಾವು ಶ್ವಾಸಕೋಶಗಳಿಗೆ ಕರಿತೀವಿ. ಶ್ವಾಸಕೋಶಗಳ ಸಾಮರ್ಥ್ಯ ಅಳೆಯುವ ಉಪಕರಣ ಯಾವುದು ಅಂದರೆ ಅದು ಸ್ಪೈರೋಮೀಟರ್. ಶ್ವಾಸಕೋಶಗಳ ಸಾಮರ್ಥ್ಯ ಅಳೆಯುವ ಉಪಕರಣ ಸ್ಪೈರೋಮೀಟರ್. ಫುಪ್ಪಸ ಶರೀರ ಯಾವ ವ್ಯೂಹಕ್ಕೆ ಸಂಬಂಧಿಸಿದೆ ಅಂದರೆ ಶ್ವಾಸಕೋಶ ವ್ಯೂಹಕ್ಕೆ ಸಂಬಂಧಿಸಿದೆ. ಕೆಲವೊಂದು ಸಲ ಶಾರೀರಿಕ ಚಟುವಟಿಕೆಗಳನ್ನು ಪ್ರಾಣವಾಯುವಿನ ಕೊರತೆಯಲ್ಲಿಯೂ ಮಾಡ್ತೀವಿ. ಕೆಲವೊಂದು ಸಲ ಏನು ಮಾಡ್ತೀವಿ, ಶಾರೀರಿಕ ಚಟುವಟಿಕೆಗಳನ್ನು ಪ್ರಾಣವಾಯು ಕೊರತೆ ಇದ್ದಾಗೂ ಮಾಡ್ತೀವಿ. ಅದಕ್ಕೆ ಏನಂತ ಕರಿತೀವಿ ಅಂದರೆ ಪ್ರಾಣವಾಯುವಿನ ಋಣ ಅಂತೇಳಿ ಕರಿತೀವಿ. ಇಷ್ಟೇನಾಯಿತು ಶ್ವಾಸಾಂಗ ವ್ಯೂಹ ಅಥವಾ ಶ್ವಾಸ ವ್ಯೂಹ ಅಂತೇಳಿ ಕರಿತೀವಿ. ಅದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ನೀವೊಂದು ಸರಿ ಇದನ್ನು ನೀವು ಓದ್ಕೊಳ್ಳಿ, ನಿಮ್ಮ ಹತ್ರ ಬುಕ್ಸ್ ಇದ್ದರೆ. ಇಲ್ಲಾಂದರೆ ಇದೇ ಒಂದೆರಡು ಮೂರು ಸರಿ ವಿಡಿಯೋ ನೋಡಿಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬೇರೆ ಬೇರೆ ಆಕಸ್ಮಿಕತೆ ಕೂಡ ಸ್ಟಡಿ ಮಾಡ್ಬೋದು. ನೋಡಿ, ಇಷ್ಟೆಲ್ಲ ಈ ಒಂದು ಶ್ವಾಸಾಂಗ ವ್ಯೂಹಕ್ಕೆ ಸಂಬಂಧಪಟ್ಟಂತಹ ವಿಷಯವಾಗಿರ್ತೈತೆ. ಯಾರ್ಯಾರ ಈ ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರೋ ಅವರು ಈ ಒಂದು ತರಗತಿಯನ್ನು ಬಳಸ್ಕೊಳ್ಳಿ. ನಿಮಗೇನಾದರೆ ಈ ಒಂದು ತರಗತಿ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.